ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಜ್ಞಾನ ಜ್ಯೋತಿ ಹಟ್ಟಿ ಚಾನೆಲ್ಗೆ ಹೃತ್ಪೂರ್ವಕವಾಗಿರೋ ಸ್ವಾಗತ ಸುಸ್ವಾಗತ. ಇಂದು ನಾವು 6ನೇ ತರಗತಿಯಲ್ಲಿಯ ಒಂದು ಅದ್ಭುತವಾಗಿರುವಂತಹ ಪದ್ಯವನ್ನ ನೋಡೋಣ. ಮಕ್ಕಳೇ, ಒಂದು ಕ್ಷಣ ಆಲೋಚನೆ ಮಾಡಿ ನೋಡಿ. ಸಾಮಾನ್ಯವಾಗಿ ನಮಗೆ 3 ಕಾಲಗಳಿದೆ: ಮಳೆಗಾಲ, ಚಳಿಗಾಲ ಮತ್ತು ಬೇಸಿಗೆ ಕಾಲ. ಆದ್ರೆ ಮಕ್ಕಳಿಗೆ ಬೇಸಿಗೆ ಕಾಲ ಬಂದಾಗ ಬಹಳ ಸಂತೋಷವಾಗ್ತದೆ. ಎಷ್ಟು ಸಂತೋಷ ಆಗ್ತದಲ್ವಾ? ಯಾಕೆಂದ್ರೆ ಆ ಸಂದರ್ಭದಲ್ಲಿ ನಿಮಗೆ ಶಾಲೆಯ ಒತ್ತಡ ಇಲ್ಲ, ಹೋಮ್ವರ್ಕ್ ಚಿಂತೆ ಇಲ್ಲ, ಆಟ ಮೋಜು, ಊರಿನ ಸುತ್ತಾಟ ಇವೆಲ್ಲ ನೆನಪಿಗೆ ಬರ್ತವೆ ಅಲ್ವಾ? ಆದ್ರೆ ಇದೇ ಬೇಸಿಗೆಯಲ್ಲಿ ಬಿಸಿಲು ಕೂಡ ತುಂಬಾ ಕಾಡ್ತಾ ಇರ್ತದೆ. ಕೆಲವರು ಸೂರ್ಯನನ್ನ ಬೈತಾರೆ ಕೂಡ. ಯಾಕೆಂದ್ರೆ ಆದ್ರೆ ಮಕ್ಕಳು ಮಾತ್ರ ಸೂರ್ಯನು ನಿಜವಾಗಿಯೂ ಆದ್ರೆ ಮಕ್ಕಳೇ, ಸೂರ್ಯನು ನಿಜವಾಗಿಯೂ ನಮ್ಮ ಶತ್ರುವೇ? ಖಂಡಿತ ಇಲ್ಲ. ಸೂರ್ಯನಿಂದಲೇ ನಮಗೆ ಮಳೆ ಬರುತ್ತೆ. ಸೂರ್ಯನಿಂದಲೇ ಅನೇಕ ಗಿಡ ಮರಗಳು ಸಸ್ಯಗಳು ಬೆಳಿತವೆ. ಭೂಮಿ ಮೇಲೆ ಇಷ್ಟೆಲ್ಲ ಕೋಟ್ಯಾಂತರ ಈ ಜೀವರಾಶಿಗಳಿದಾವೆ ಅಂತಂದ್ರೆ, ಆ ಜೀವರಾಶಿಗಳು ಉಳಿದಿದ್ದಾವೆ ಅಂದ್ರೆ ಅದಕ್ಕೆ ಕಾರಣ ಏನು? ಸೂರ್ಯ. ಹಾಗಾದ್ರೆ ಈ ಬೇಸಿಗೆ ಹಿಂದೆ ಇರುವಂತಹ ಸತ್ಯ ಏನು? ಸೂರ್ಯನಿಂದ ನಾವು ಕಲಿಬೇಕಾದಂತಹ ಜೀವನದ ಪಾಠ ಏನು ಮಕ್ಕಳೇ? ಇವೆಲ್ಲ ಸುಂದರ ವಿಚಾರಗಳನ್ನ ನಮಗೆ ತಿಳಿಸುವಂತಹ ಒಂದು ಅರ್ಥಪೂರ್ಣಂತಹ ಪದ್ಯವೇ ಈ 6ನೇ ತರಗತಿಯಲ್ಲಿರುವಂತಹ ಬೇಸಿಗೆ ಎನ್ನುವಂತ ಪದ್ಯ. ಹಾಗಾದ್ರೆ ಬನ್ನಿ ಮಕ್ಕಳೇ, ಈ ಬೇಸಿಗೆ ಅನ್ನುವಂಥದ್ದು ಯಾಕೆ ಇಷ್ಟು ಬಿಸಿಲನ್ನ ಕೊಡುತ್ತೆ, ಮತ್ತೆ ಅದನ್ನ ಕವಿ ತನ್ನ ರೂಪದಲ್ಲಿ ಹೇಗೆ ಬರೆದಿದ್ದಾನೆ ಅನ್ನೋದನ್ನ ಇಂದಿನ ಈ ಪದ್ಯ ಪಾಠದಲ್ಲಿ ತಿಳಿದುಕೊಳ್ಳೋಣ. ಮಕ್ಕಳೇ, ಈಗ ನಾವು ಬೇಸಿಗೆ ಪದ್ಯದ ಮೊದಲ ಚರಣದ ಅರ್ಥವನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡೋಣ. ಬಂದಿದೆ ಬೇಸಿಗೆ ರಜಾ, ಇದ್ದರು ಬಿಸಿಲಿನ ಸಜಾ, ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಹಾಡೋಣ. ನೋಡಿ, ಕವಿ ಆರಂಭದಲ್ಲಿ ಬೇಸಿಗೆಯ ರಜೆ ಇದ್ರು ಕೂಡ ಬೇಸಿಗೆಯ ಸಜಾ ಅನ್ನುವಂತ ಮಾತನ್ನ ಹೇಳಕ್ ಹೊರಟಿದ್ದಾರೆ. ಅಂದ್ರೆ ಮೊದಲನೆಯ ಈ ಚರಣ ಏನ್ ಹೇಳುತ್ತೆ ನೋಡಿ, ಬಂದಿದೆ ಬೇಸಿಗೆ ರಜಾ ಎಂಬ ಸಾಲಿನಲ್ಲಿ ಮಕ್ಕಳಿಗೆ ಬೇಸಿಗೆಯ ರಜೆ ಬಂದಿರುವಂತದ್ದು ತುಂಬಾ ಸಂತೋಷ, ತುಂಬಾ ಆನಂದವನ್ನ ತರುತ್ತೆ ಅನ್ನುವಂತ ಮಾತನ್ನ ಕವಿ ತುಂಬಾ ಸುಂದರವಾಗಿ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಶಾಲೆಗೆ ಹೋಗುವಂತ ಒತ್ತಡ ಇರೋದಿಲ್ಲ ಮಕ್ಕಳಿಗೆ. ಮಕ್ಕಳು ಆಟ ಆಡೋದಕ್ಕೆ, ಸಂತೋಷ ಪಡೋದಕ್ಕೆ, ಊರಿಗೆ ಹೋಗೋದಕ್ಕೆ ಅಥವಾ ತಮ್ಮ ಸ್ನೇಹಿತರ ಜೊತೆಗೆ ಸಮಯ ಕಳೆಯೋದಕ್ಕೆ ಬಹಳ ಉತ್ಸುಕರಾಗಿರ್ತಾರ. ಅದು ಬೇಸಿಗೆ ಕಾಲದಲ್ಲಿ ಮಾತ್ರ. ಯಾಕಂದ್ರೆ ಶಾಲೆ 2 ತಿಂಗಳ ರಜೆ ಕೊಡುತ್ತಲ್ವಾ? ಆದ್ರೆ ಇದ್ದರೂ ಬಿಸಿಲಿನ ಸಜಾ ಎಂಬ ಸಾಲಿನಲ್ಲಿ ಬೇಸಿಗೆಯ ಮತ್ತೊಂದು ಮುಖವನ್ನ ಕವಿ ತಿಳಿಸೋದಕ್ಕೆ ಹೊರಟಿದ್ದಾರೆ. ಅಂದ್ರೆ ಬೇಸಿಗೆಯಲ್ಲಿ ಸೂರ್ಯನ ಬಿಸಿಲು ತುಂಬಾ ತೀವ್ರವಾಗಿರೋದ್ರಿಂದಾಗಿ ಜನರು ಬೆವರ್ತಾ ಇರ್ತಾರೆ ಮತ್ತು ಹೊರಗೆ ಬರೋದಕ್ಕೆ ತುಂಬಾ ಕಷ್ಟಪಡ್ತಾರೆ ಅಲ್ವಾ? ಅದಕ್ಕಾಗಿ ಕವಿ ಹಾಸ್ಯಮಯವಾಗಿ ಒಂದು ಮಾತನ್ನ ಹೇಳ್ತಾನೆ. ಅಂದ್ರೆ ಬಿಸಿಲಿನ ಸಜಾ ಅಂದ್ರೆ ನಾವು ಹೊರಗಡೆ ಹೋಗೋದಕ್ಕೆ, ಹೊರಗಡೆ ಆಟ ಆಡೋದಕ್ಕೆ, ಹೊರಗಡೆ ಏನಾದ್ರೂ ಕೆಲಸ ಮಾಡ್ಬೇಕಂದ್ರೆ ಅದು ನಮಗೆ ಸಜೆ ಇದ್ದಂತೆ, ಶಿಕ್ಷೆ ಇದ್ದಂತೆ. ಅಂದ್ರೆ ಈ ಕಷ್ಟವನ್ನ ಆದ್ರೆ ಮಕ್ಕಳು ಮಾತ್ರ ಈ ಕಷ್ಟವನ್ನ ಲೆಕ್ಕಿಸದೆ ಬಹಳ ಸಂತೋಷದಿಂದ ಬನ್ನಿ ಆಡೋಣ ಎಂದು ಎಲ್ಲರನ್ನ ಆಟಕ್ಕೆ ಕರೀತಾರಂತ. ಜೊತೆಗೆ ಸೂರ್ಯನ ಮಹಿಮೆಯ ಹಾಡೋಣ ಎಂಬ ಸಾಲಿನಲ್ಲಿ ಕೂಡ ಇದರ ಮೂಲಕ ಸೂರ್ಯನ ಉಪಕಾರಗಳನ್ನು ಕೂಡ ನೆನೆಸಿಕೊಂಡು ಆ ಸೂರ್ಯನ ಮಹತ್ವವನ್ನ ಅರಿಯೋಣ ಅನ್ನುವಂತ ಮಾತನ್ನು ಕೂಡ ಕವಿ 4ನೇ ಸಾಲಿನಲ್ಲಿ ಈ ಪದ್ಯ ಭಾಗದಲ್ಲಿ ಹೇಳಬೇಕು ಹೊರಟಿದೆ. ಒಟ್ಟಾರೆಯಾಗಿ ಈ ಇಡೀ ಪದ್ಯ ಭಾಗದಲ್ಲಿ ಹೇಳೋದಕ್ಕೆ ಹೊರಟಿರೋದು, ಬೇಸಿಗೆಯ ರಜೆ ಎಷ್ಟು ಸಂತೋಷವನ್ನ ತರ್ತದೋ ಅಷ್ಟೇ ಬಿಸಿಲಿನ ತೀವ್ರತೆ, ಬಿಸಿಲಿನ ಒಂದು ತೀಕ್ಷ್ಣತೆ, ಸೂರ್ಯನ ಮಹತ್ವವನ್ನು ಕೂಡ ಕವಿ ತುಂಬಾ ಮನೋಜ್ಞವಾಗಿ ಈ ಒಂದು ಪದ್ಯ ಭಾಗದಲ್ಲಿ ಹೇಳಿದರು. 2ನೆಯ ಪದ್ಯ ಭಾಗದಲ್ಲಿ ಏನಿದೆ ನೋಡೋಣ. ಏಕೆ ರವಿಗಿಂತ ತಾಪ, ಯಾರ ಮೇಲವನ ಕೋಪ ಎಂದು ಹಳೆಯಬೇಡಿ, ಸೂರ್ಯನನ್ನ ತಪ್ಪು ತಿಳಿಯಬೇಡಿ, ಮೋಡ ಕೂಡಿಸಲು ಇಳೆಗೆ ಮಳೆ ತರಲು ದುಡಿಯುತ್ತಿಹನು ಪಾಪ. ನೋಡಿ, ಎಷ್ಟು ಅದ್ಭುತವಾಗಿ 2ನೆಯ ಒಂದು ಪದ್ಯ ಭಾಗದಲ್ಲಿ ಕವಿ ಆ ಸೂರ್ಯನನ್ನ ನಾವು ತಿಳಿದುಕೊಂಡಿರುವ ಭಾವನೆಗಳಿಗೆ ಉತ್ತರವನ್ನ ಕೊಡೋದಕ್ಕೆ ಹೊರಟಿದೆ. ಏಕೆ ರವಿಗಿಂತ ತಾಪ, ಯಾರ ಮೇಲವನ ಕೋಪ ಎಂಬ ಸಾಲುಗಳಲ್ಲಿ ಜನರು ಬೇಸಿಗೆಯನ್ನ ತಡೆದುಕೊಳ್ಳೋದಕ್ಕೆ, ಆ ತೀವ್ರ ಬಿಸಿಲನ್ನ ನೋಡಿ ಸೂರ್ಯನ ಮೇಲೆ ಜನ ಪ್ರಶ್ನೆ ಮಾಡ್ತಾ ಇರ್ತಾರೆ. ಕವಿ ಅದನ್ನ ಬಹಳ ಸುಂದರವಾಗಿ ಚಿತ್ರಿಸಿದ್ದಾರೆ.
ಸೂರ್ಯನು ಇಷ್ಟು ಬಿಸಿಯಾಗಿರುವುದು ಯಾರ ಮೇಲಾದ್ರೂ ಕೋಪಗೊಂಡಿದ್ದಾನೆ, ಯಾರ ಮೇಲಾದ್ರೂ ಸಿಟ್ಟು ಮಾಡಿಕೊಂಡಿದ್ದಾನೆ ಅನ್ನುವಂತ ಪ್ರಶ್ನೆಯನ್ನ ಕವಿ ತನ್ನ ಭಾವನೆಗೆ ಜನರ ಭಾವನೆಗೆ ತಕ್ಕಂತೆ ಚಿತ್ರಿಸಿದ್ದಾರೆ. ಆದ್ರೆ ಕವಿ ತಕ್ಷಣವೇ ಒಂದು ಮಾತನ್ನ ಹೇಳ್ತಾರೆ, ಹಾಗಂತೇಳಿ ಅಳಿಯಬೇಡಿ ಎಂದು ಹೇಳುವ ಮೂಲಕ ಸೂರ್ಯನನ್ನ ತಪ್ಪು ತಿಳಿಯೋದಾಗ್ಲಿ, ಆತನನ್ನ ದೂರೋದಾಗ್ಲಿ, ಅಂದ್ರೆ ಬೈಯೋದಾಗ್ಲಿ ಅದು ಸರಿಯಲ್ಲ. ಯಾಕೆಂದ್ರೆ ನಾವು ಬಿಸಿಲಿನ ಕಷ್ಟವನ್ನ ಮಾತ್ರ ನೋಡಿ ಸೂರ್ಯನ ಮಹತ್ವವನ್ನ ಮರೆತು ಬಿಡ್ತೀವಿ. ಅದನ್ನ ಮರಿಬಾರದು ಅನ್ನುವಂಥದ್ದು ಕವಿಯ ಅಭಿಪ್ರಾಯ. ಸೂರ್ಯನನ್ನ ತಪ್ಪು ತಿಳಿಬೇಡಿ ಎಂಬ ಸಾಲಿನ ಮೂಲಕ ಸೂರ್ಯನ ತಪ್ಪು ಮಾಡ್ತಾ ಇಲ್ಲ, ಸೂರ್ಯ ತನ್ನ ಕೆಲಸವನ್ನ ತಾನು ಮಾಡ್ತಾ ಇದ್ದೇನೆ ಅನ್ನುವಂತ ಸಂದೇಶವನ್ನ ಕವಿ ಇಲ್ಲಿ ನೀಡೋದಕ್ಕೆ ಹೊರಟಿದ್ದಾರೆ. ಅಷ್ಟೇ ಅಲ್ಲ, ಏಕೆಂದ್ರೆ ಸೂರ್ಯನು ಬಿಸಿಲಿನಿಂದ ಸಮುದ್ರ, ನದಿ ಮತ್ತು ಕೆರೆಗಳು ನೀರು ಆವಿಯಾಗಿ ಮೋಡಗಳು ರೂಪುಗೊಳ್ತಾ ಇದಾವೆ. ನಂತರ ಆ ಮೋಡಗಳು ಆಕಾಶದಲ್ಲಿ ಸೇರಿ ಮಳೆಯಾಗಿ ಭೂಮಿಗೆ ಮರಳಿ ಬರ್ತವೆ. ಮೋಡ ಕೂಡಿಸಲು ಇಳೆಗೆ ಮಳೆ ತರಲು ಎಂಬ ಸಾಲಿನಲ್ಲಿ ಇದೇ ರೀತಿಯಲ್ಲಿ ಪ್ರಕೃತಿಯ ಚಕ್ರವನ್ನ ಕವಿ ಬಹಳ ಸುಂದರವಾಗಿ ವಿವರಿಸಿದ್ದಾರೆ. ಸೂರ್ಯನು ತನ್ನ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದಾನೆ. ಅವನು ಜೀವಿಗಳಿಗೆ ಕಷ್ಟ ಕೊಡೋದಕ್ಕೆ ಅಲ್ಲ, ಪ್ರಕೃತಿಯ ಸಮತೋಲನವನ್ನ ಕಾಪಾಡೋದಕ್ಕೆ ತನ್ನ ಕೆಲಸವನ್ನ ತಾನು ಮಾಡ್ತಾ ಇದ್ದಾನೆ. ಅದಕ್ಕೆ ದುಡಿತಾ ಇದ್ದಾನೆ. ಕೊನೆಯದಾಗಿ ದುಡಿಯುತ್ತಿಹನು ಪಾಪ ಎಂಬ ಸಾಲಿನ ಮೂಲಕ ಸೂರ್ಯನ ಪರಿಶ್ರಮವನ್ನ ಕವಿ ಬಹಳ ಕರುಣೆಯಿಂದ ಮತ್ತು ಹಾಸ್ಯಭರಿತವಾಗಿ ತೋರಿಸಿದ್ದಾರೆ. ಒಟ್ಟಿನಲ್ಲಿ ಈ ಇಡೀ ಪದ್ಯ ಭಾಗದ ಚರಣದಲ್ಲಿ ಹೇಳಿರುವುದು ಏನಪ್ಪಾ ಅಂದ್ರೆ, ಸೂರ್ಯನ ಬಿಸಿಲಿನ ಹಿಂದೆ ಇರುವಂತಹ ಪ್ರಕೃತಿಯ ಮಹತ್ವವನ್ನು ಕೂಡ ಕವಿ ಬಹಳ ಅರ್ಥಪೂರ್ಣವಾಗಿ ವಿವರಿಸ್ತಾನೆ. ಯಾಕಂದ್ರೆ ಇದರ ಮೂಲಕವಾಗಿ ಸೂರ್ಯನ ಮಹತ್ವ ನಮಗೆ ಬಹಳ ಸೂರ್ಯ ಒಳಗೊಂಡಿದ್ದಾನೆ ಅನ್ನೋದನ್ನ ಕೂಡ ಸ್ಪಷ್ಟಪಡಿಸಿದ್ದಾರೆ. ಭೂಮಿಯ ಪೋಷಕ ಸೂರ್ಯ, ಭೂಮಿಗವನು ಅನಿವಾರ್ಯ. ಹೊಗಳಿಕೆ ಬೇಕಿಲ್ಲ, ತೆಗಳಿದರೆ ಅವ ಕುಗ್ಗುವುದಿಲ್ಲ. ಬೆಳಕ ನೀಡುವನು, ಬಿಸಿ ಅನ್ನುವುದುವುದು ಮರೆಯದೆ ಕರ್ತವ್ಯ. ನೋಡಿ ಎಷ್ಟು ಅದ್ಭುತವಾಗಿ ಈ 3ನೇ ಭಾಗದ ಚರಣದಲ್ಲಿ ಹೇಳಕ್ ಹೊರಟಿದ್ದೇನೆ. ಪದ್ಯದ ಈ ಚರಣದ ಅರ್ಥವನ್ನ ನಾವು ತಿಳಿದುಕೊಳ್ಳೋ ಪ್ರಯತ್ನ ಮಾಡೋಣ. ಭೂಮಿಯ ಪೋಷಕ ಸೂರ್ಯ, ಪೋಷಕ ಅಂದ್ರೆ ಕಾಪಾಡೋರು, ನಮ್ಮನ್ನ ಕಾಪಾಡ್ಕೊಂಡು, ಪೋಷಕರು ಅಂತ ನಾವ್ ಹೇಳ್ತೀವಲ್ಲ ಮಕ್ಕಳೇ. ಪೋಷಕ ಅಂದ್ರೆ ನಮ್ಮನ್ನ ಸಾಕಿ ಸಲುವರು, ಅಂದ್ರೆ ಇಡೀ ಭೂಮಂಡಲವನ್ನ, ಇಡೀ ಭೂಮಿಯನ್ನ ಸಾಕು ಸಲುವನು, ಈ ಭೂಮಿಯನ್ನ ಪೋಷಕವನ್ನ ಮಾಡೋನು ಸೂರ್ಯ ಎನ್ನುವಂತ ಸಾಲಿನಲ್ಲಿ ಹೇಳ್ತಾನೆ. ಅಂದ್ರೆ ಸೂರ್ಯನನ್ನ, ಭೂಮಿಯನ್ನ ಪೋಷುವಂತ ಮಹಾನ್ ಶಕ್ತಿಯಾಗಿ ಕವಿ ಇಲ್ಲಿ ವರ್ಣಿಸ್ತಾರೆ. ಭೂಮಿಯ ಮೇಲಿರುವಂತ ಎಲ್ಲ ಜೀವಿಗಳು ಸೂರ್ಯನ ಮೇಲೆ ಅವಲಂಬಿತವಾಗಿವೆ ಅಲ್ವಾ. ಯಾವುದೇ ಜೀವಿಗಳು ಕೂಡ ಸೂರ್ಯ ಇಲ್ಲದೆ ಇದ್ರೆ ಬದುಕೋದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಕವಿ ತಿಳಿಸ್ತಾ ಇದ್ದಾರೆ. ಭೂಮಿಗವನು ಅನಿವಾರ್ಯ, ಸೂರ್ಯ ಇಲ್ಲ ಅಂತಂದ್ರೆ ಈ ಭೂಮಿ ಮೇಲಿರುವಂತ ಯಾವ ಜೀವರಾಶಿಗಳು ಬದುಕೋದಕ್ಕೆ ಸಾಧ್ಯ ಇಲ್ಲ. ಈ ಭೂಮಿಯಲ್ಲಿ ಜೀವ ಜಗತ್ತು ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ಮಾತನ್ನ ಹೇಳೋದ್ರ ಜೊತೆಗೆ ಸಸ್ಯಗಳು ಬೆಳೆಯೋದಕ್ಕೆ, ಗಿಡಮರಗಳು ಬೆಳೆಯೋದಕ್ಕೆ, ಅವುಗಳ ಒಂದು ಆಹಾರ ಉತ್ಪಾದನೆ ಆಗೋದಕ್ಕೆ, ಜೀವಿಗಳು ಬದುಕೋದಕ್ಕೆ ಸೂರ್ಯನ ಬೆಳಕು ಅನ್ನೋದು ಹಾಗೂ ಅದರ ಉಷ್ಣತೆ ಅನ್ನೋದು ಅತ್ಯಂತ ಅಗತ್ಯ. ಹೊಗಳಿಕೆ ಬೇಕಿಲ್ಲ ಎಂಬ ಸಾಲಿನಲ್ಲಿ ಸೂರ್ಯನು ತನ್ನ ಕೆಲಸಕ್ಕೆ ಯಾರ ಹೊಗಳಿಕೆಯನ್ನು ನಿರೀಕ್ಷೆ ಮಾಡೋದಿಲ್ಲ. ಕೆಲಸವನ್ನ ತಾನು ಮಾಡ್ತಾ ಇದ್ದಾನೆ. ಅದೇ ರೀತಿ ತೆಗಳಿದ್ರೆ ಅವ ಕುಗ್ಗೋದಿಲ್ಲ, ಹೊಗಳಿದಿರ ಅವನು ಹಿಗ್ಗೋದಿಲ್ಲ, ತೆಗಳಿದ್ರೆ ಕುಗ್ಗೋದಿಲ್ಲ ಅನ್ನುವಂತ ಮಾತು ಕೂಡ ಬಹಳ ಸ್ಪಷ್ಟವಾಗಿದೆ. ಯಾಕಂದ್ರೆ ಜನರು ಟೀಕಿಸಿದ್ರು ಕೂಡ ಸೂರ್ಯನು ತನ್ನ ಕರ್ತವ್ಯದಿಂದ ಹಿಂದೆ ಸರಿಯೋ ಮಾತೇ ಇಲ್ಲ. ಸೂರ್ಯನು ಪ್ರತಿದಿನ ತನ್ನ ಕಾಲಕ್ಕೆ ನೇಮಿತವಾಗಿ ಉದಯಿಸ್ತಾನೆ ಮತ್ತು ಜಗತ್ತಿಗೆ ಬೆಳಕನ್ನ ನೀಡ್ತಾರೆ, ಮತ್ತೆ ತನ್ನ ಕೆಲಸ ಮುಗಿಯುತ್ತಿದ್ದಂತೆ ಮುಳುಗ್ತಾನೆ, ಮತ್ತೆ ಬೆಳಗ್ಗೆ ಯಥಾ ಪ್ರಕಾರ ತನ್ನ ಕೆಲಸವನ್ನ ನಿರ್ವಹಿಸ್ತಾನೆ. ಬೆಳಕು ನೀಡುವವನು, ಬಿಸಿಯ ನೀಡುವವನು ಎಂಬ ಸಾಲಿನಲ್ಲಿ ಅವನು ಬೆಳಕು ಮತ್ತು ಉಷ್ಣತೆಯನ್ನ ನೀಡುವಂತ ತನ್ನ ಕರ್ತವ್ಯವನ್ನ ನಿರಂತರವಾಗಿ ನಿರ್ವಹಿಸ್ತಾ ಇದ್ದಾನೆ ಅಂತ ಹೇಳಿ ಕವಿ ಇಲ್ಲಿ ಹೇಳ್ತಾರೆ. ಮರೆಯದೆ ಕರ್ತವ್ಯ ಎಂಬ ಸಾಲಿನ ಮೂಲಕ ಯಾವುದೇ ಪ್ರಶಂಸೆ ಅಥವಾ ಟೀಕೆಗಳ ಬಗ್ಗೆ ಯೋಚಿಸದೆ ತನ್ನ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡಬೇಕು ಎಂಬ ಮಹತ್ವ ಸಂದೇಶವನ್ನು ಕೂಡ ಕವಿ ನಮಗೆ ನೀಡ್ತಾರೆ. ಒಟ್ಟಾರೆಯಾಗಿ ಈ ಇಡೀ ಪದ್ಯ ಭಾಗದಲ್ಲಿ ಸೂರ್ಯನ ಮಹತ್ವ ಹಾಗೂ ಕರ್ತವ್ಯ ನಿಷ್ಠೆಯ ಪಾಠವನ್ನ ಕವಿ ಸುಂದರವಾಗಿ ವಿವರಿಸಿದ್ದಾರೆ. ಮುಂದಿನ ಪದ್ಯ ಭಾಗದಲ್ಲಿ, ಇಂಥ ಬಿರು ಬಿಸಿಲಿನಲ್ಲಿ ಮರ ಗಿಡ ಪೊದೆ ಬಳ್ಳಿ ಕಂಗಾಲಾಗಿಲ್ಲ, ನೋಡಿ ರಂಗಾಗಿವೆ ಎಲ್ಲ ಚಿಗುರು ಹೂ ತೊಟ್ಟು ಹಣ್ಣು ಮಿಡಿಬಿಟ್ಟು ಇವೇ ಸಂಭ್ರಮದಲ್ಲಿ. ನೋಡಿ, ಆ ಸೂರ್ಯನ ತಾಪ, ಸೂರ್ಯನ ಶಾಖ, ಆ ಸೂರ್ಯನ ಉಷ್ಣತೆ ಎಷ್ಟಿದ್ರು ಕೂಡ ಆ ಪ್ರಕೃತಿಗೆ ಅದು ಏನೂ ತಟ್ಟೋದಿಲ್ಲ ಅನ್ನೋದನ್ನ ಈ ಪದ್ಯ ಭಾಗದಲ್ಲಿ ಕವಿ ಹೇಳೋದಕ್ಕೆ ಹೊರಟಿದ್ದಾರೆ. ಇಂಥ ಬಿರು ಬಿಸಿಲಿನಲ್ಲಿ, ಬಿರು ಬಿಸಿಲು ಅಂದ್ರೆ ಸಾಕಷ್ಟು ಬಿಸಿಲನ್ನ ಒಳಗೊಂಡಿರುತ್ತೆ, ಸಾಕಷ್ಟು ಉಷ್ಣತೆಯನ್ನ ಕೊಡ್ತಾ ಇರತ್ತೆ ಸೂರ್ಯ.
ಈ ಸಾಲಿನಲ್ಲಿ ಕವಿ ಬೇಸಿಗೆ ತೀವ್ರವಾದ ಬಿಸಿಲಿನ ಸ್ಥಿತಿಯನ್ನ ನಮ್ಮ ಮುಂದೆ ಚಿತ್ರಿಸೋದಕ್ಕೆ ಹೊರಟಿದೆ. ಸಾಮಾನ್ಯವಾಗಿ ಇಂತಹ ಬಿಸಿಲಿನಲ್ಲಿ ಎಲ್ಲವೂ ಒಣಗಿ ಹೋಗುತ್ತೆ. ಯಾಕಂದ್ರೆ ಬಿಸಿಲು ಸಾಕಷ್ಟು ಇರೋದ್ರಿಂದ ಉಷ್ಣತೆಗೆ ನಾವ್ ಏನೇ ಇಟ್ಟರು ಕೂಡ ಅದು ಒಣಗಿ ಹೋಗುತ್ತೆ. ಆದ್ರೆ ಕವಿ ಇಲ್ಲಿ ತನ್ನ ಭಾವನೆಯನ್ನ ಹೇಗೆ ವ್ಯಕ್ತಪಡಿಸಿದ್ದಾರೆ ನೋಡಿ. ಕವಿ ಅದಕ್ಕೆ ವಿರುದ್ಧವಾದಂತಹ ಒಂದು ಸುಂದರವಾದ ಸತ್ಯವನ್ನ ಹೇಳೋದಕ್ಕೆ ಹೊರಟಿದ್ದಾರೆ. ಮರ ಗಿಡ ಪೊದೆ ಬಳ್ಳಿ ಕಂಗಾಲಾಗಿಲ್ಲ. ನಾವು ಏನೇ ಇಟ್ಟರು ಕೂಡ ಒಣಗಿ ಹೋಗ್ತದೆ. ನಾವು ಸಾಮಾನ್ಯವಾಗಿ ಬಿಸಿಲಿನಲ್ಲಿ ಬಹಳಷ್ಟು ಟೈರ್ಡ್ ಆಗ್ತೀವಿ. ಆದ್ರೆ ಈ ಮರಗಳು, ಗಿಡಗಳು, ಸೂರ್ಯಗಳು, ಆ ಮರಗಳು, ಗಿಡಗಳು, ಪೊದೆಗಳು ಮತ್ತು ಬಳ್ಳಿಗಳು ಈ ಬಿಸಿಲಿನ ಬೇಸಿಲಿಗೆ, ಈ ಬಳ್ಳಿಗಳು ಬಿಸಿಲಿಗೆ ಹೆದರದೆ ತಮ್ಮ ಬದುಕನ್ನ ಮುಂದುವರಿಸ್ತಾ ಇದಾವೆ. ಅವುಗಳಿಗೆ ಏನ್ ಬೇಕು? ಸೂರ್ಯನ ಕಿರಣಗಳು ಬೇಕು. ಅವು ಎಷ್ಟು ಪ್ರಖರವಾಗಿವೆ ಅಂತ ನೋಡೋದಿಲ್ಲ ಅನ್ನುವಂತ ಮಾತನ್ನ ಕವಿ ಬಹಳ ಸ್ಪಷ್ಟವಾಗಿದೆ. ಅವು ನಿರಾಸೆ ಆಗೋದಿಲ್ಲ. ಪ್ರಕೃತಿಯ ನಿಯಮಕ್ಕೆ ಹೊಂದಿಕೊಂಡು ಬದುಕ್ತಾ ಇವೆ. ನೋಡಿ ರಂಗಾಗಿವೆ ಎಲ್ಲ ಎಂಬ ಸಾಲಿನಲ್ಲಿ ಕೂಡ ಪ್ರಕೃತಿ ಇನ್ನಷ್ಟು ಸುಂದರವಾಗಿ ಕಂಗೊಳಿಸ್ತಿರುವಂತಹ ದೃಶ್ಯವನ್ನ ಕವಿ ಬಹಳ ಸುಂದರವಾಗಿ ವಿವರಿಸ್ತಾರೆ. ಎಲ್ಲೆಡೆ ಹಸಿರುತನ ಮತ್ತು ಸೌಂದರ್ಯ ತುಂಬಿಕೊಂಡಿದೆ. ಸೂರ್ಯ ಅಷ್ಟು ಪ್ರಖರವಾಗಿದೆ ಅಂತ ಹೇಳಿ ಗಿಡ ಮರಗಳು ಒಣಗಿಲ್ಲ. ಚಿಗುರು ಹೂ ತೊಟ್ಟು ಎಂಬ ಸಾಲಿನಲ್ಲಿ ಕೂಡ ಹೊಸ ಎಲೆಗಳು ಮತ್ತು ಹೂಗಳು ಅರಳುತ್ತಿರುವುದನ್ನು ಕೂಡ ಕವಿ ಬಹಳ ಸುಂದರವಾಗಿ ಹೇಳ್ತಾರೆ. ಹಣ್ಣು ಮಿಡಿಬಿಟ್ಟು ಅನ್ನುವಂತ ಸಾಲಿನಲ್ಲಿ ಕೂಡ ಮರಗಳು ಚಿಗುರುಗಳನ್ನ ಹೇಗೆ ಮಟ್ಟದಲ್ಲಿ ಹೇಗೆ ಚಿಗುರುಗಳನ್ನ ಬೆಳೆಸ್ತದೋ ಅದೇ ತೀರಿ ಹಣ್ಣುಗಳನ್ನು ಕೂಡ ಕೊಡುವುದನ್ನ ಕವಿ ಇಲ್ಲಿ ತಿಳಿಸ್ತಾರೆ. ಎಲ್ಲವನ್ನ ನೋಡಿ ಪ್ರಕೃತಿಯು ಬೇಸಿಗೆಯಲ್ಲಿ ಕೂಡ ಬಹಳ ಸಂತೋಷದಿಂದ ತನ್ನ ಕೆಲಸವನ್ನ ಮಾಡ್ತಾ ಇದೆ. ಇವೇ ಸಂಭ್ರಮದಲ್ಲಿ ಇವೆಲ್ಲವೂ ಕೂಡ ಬಿಸಿಲಿನ ಬಿರು ಬಿಸಿಲಿನ ತಾಪಕ್ಕೆ ಅವು ಯಾವುದೇ ರೀತಿ ಭಯ ಪಡ್ತಾ ಇಲ್ಲ ಎಂಬ ಸಾಲಿನ ಮೂಲಕ ಕವಿ ಪ್ರಕೃತಿಯ ಈ ಸಂತೋಷ ಭರಿತವಾದಂತಹ ಜೀವನವನ್ನ ಬಹಳ ಸುಂದರವಾಗಿ ಚಿತ್ರಿಸ್ತಾರೆ. ಒಟ್ಟಾರೆಯಾಗಿ ಈ ಇಡೀ ಪದ್ಯ ಭಾಗದಲ್ಲಿ ಕಷ್ಟದ ಸಮಯದಲ್ಲೂ ಕುಗ್ಗದೆ ಸಂತೋಷದಿಂದ ಬದುಕಬೇಕು ಎಂಬ ಸಂತೋಷವನ್ನ ಕವಿ ನೀಡೋದಕ್ಕೆ ಹೊರಟಿದ್ದಾರೆ. ಮುಂದಿನ ಪದ್ಯ ಭಾಗದಲ್ಲಿ ಸೂರ್ಯನಿಂದ ಕಲಿಯೋಣ, ಪ್ರಕೃತಿಯಂತ ನಲಿಯೋಣ. ಸೂರ್ಯನಿಂದ ಕಲಿಯೋಣ, ಪ್ರಕೃತಿಯಂತೆ ನಲಿಯೋಣ. ಕಷ್ಟಗಳಿಗಂಜದೆ ನಮ್ಮ ಕರ್ತವ್ಯ ಮರೆಯದೆ ನಲಿಯುತ್ತ ಬಾಳಿ ನಲಿವನು ಹಂಚಿ ಧನ್ಯತೆ ಗಳಿಸೋಣ. ನೋಡಿ ಪ್ರಕೃತಿ ಹೇಗೆ ಬಿಸಿಲನ್ನ ಇದ್ರೂ ಕೂಡ ಯಾವುದೇ ರೀತಿ ಬಿಸಿಲಿಗೆ ಅಂಜಿದೆ ಗಿಡ ಮರ ಪೊದೆ ಬಳ್ಳಿ ಹಣ್ಣುಗಳು ಬಿಡೋದು ಹೂಗಳನ್ನ ಬಿಡೋದು ಹೇಗೆ ಪ್ರಕೃತಿ ಆ ಬಿಸಿಲಿಗೆ ಹೊಂದಿಕೊಂಡು ನಡೀತದೋ ಹಾಗೆ ನಾವು ಕೂಡ ಬದುಕಬೇಕು ಅನ್ನೋದನ್ನ ಈ ಕೊನೆಯ ಭಾಗದಲ್ಲಿ ಬಹಳ ಸ್ಪಷ್ಟವಾಗಿ ಈ ಪದ್ಯ ಭಾಗದಲ್ಲಿ ಕವಿ ಹೇಳೋದಕ್ಕೆ ಹೊರಟಿದ್ದಾರೆ. ಈಗ ನಾವು ಬೇಸಿಗೆ ಪದ್ಯದ ಕೊನೆಯ ಚರಣದಲ್ಲಿ ಒಂದು ಮಾತನ್ನು ಹೇಳ್ತಾನೆ. ಸೂರ್ಯನಿಂದ ಕಲಿಯೋಣ ಎಂಬ ಸಾಲಿನಲ್ಲಿ ಕವಿ ಸೂರ್ಯನ ಜೀವನದಿಂದ ನಾವು ಉತ್ತಮ ಪಾಠಗಳನ್ನ ಕಲಿಬೇಕು ಅನ್ನುವಂತ ಮಾತನ್ನ ಹೇಳ್ತಾರೆ. ಸೂರ್ಯನು ಪ್ರತಿದಿನ ತನ್ನ ಕೆಲಸವನ್ನ ತಾನು ಮಾಡ್ತಾ ಇದ್ದಾನೆ. ನಿಯಮಿತವಾಗಿ ಹುಟ್ಟತಾನೆ, ತನ್ನ ಸಮಯ ಬಂದಾಗ ಮುಳುಗ್ತಾನೆ. ತನ್ನ ಕರ್ತವ್ಯವನ್ನ ಸೂರ್ಯ ತಾನು ನಿರ್ವಹಿಸ್ತಾ ಇದ್ದಾನೆ. ಮತ್ತು ಯಾವುದೇ ಕಷ್ಟಕ್ಕೂ ಹೆದರದೆ ತನ್ನ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾನೆ. ಪ್ರಕೃತಿಯಂತೆ ನಲಿಯೋಣ. ನೋಡಿ ಯಾರ ಹೊಗಳಿಕೆಗೆ ಯಾರ ತೆಗಳಿಕೆಗೂ ಕೂಡ ಅವನು ಅಂಜೋದಿಲ್ಲ ಅಂತ ನಾವು ಈಗಾಗಲೇ ನೋಡಿದ್ವಿ. ಅದರಂತೆ ಸೂರ್ಯ ತನ್ನ ಪ್ರಕೃತಿಯಂತೆ ಯಾವ ಪರಿಸ್ಥಿತಿಯಲ್ಲಿ ಕೂಡ ಸಂತೋಷದಿಂದ ಬದುಕಬೇಕು. ಇದರ ಮೂಲಕ ಪ್ರಕೃತಿಯಂತೆ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಬಹಳ ಸಂತೋಷದಿಂದ ಬದುಕಬೇಕು ಎನ್ನುವಂತ ಸಂದೇಶವನ್ನ ಕವಿ ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಪ್ರಕೃತಿಯಲ್ಲಿ ಎಷ್ಟೇ ಬದಲಾವಣೆಗಳು ಬಂದ್ರೂ ಕೂಡ ಅದು ತನ್ನ ಸಮತೋಲನವನ್ನ ಕಾಪಾಡಿಕೊಂಡು ನಗುತ್ತಲೇ ಇರ್ತದೆ. ಯಾಕಂದ್ರೆ ಅದ ಕಷ್ಟಗಳಿಗೆ ಅಂಜೋದಿಲ್ಲ ಅನ್ನುವಂತ ಮಾತನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ ಕವಿ. ಕಷ್ಟಗಳಿಗೆ ಅಂಜದೆ ಎಂಬ ಸಾಲಿನಲ್ಲಿ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳಿಗೆ ಹೆದರಬಾರದು ಎನ್ನುವುದನ್ನು ಕೂಡ ಕವಿ ಇಲ್ಲಿ ತಿಳಿಸ್ತಾರೆ. ನಮ್ಮ ಕರ್ತವ್ಯ ಮರೆಯದೆ ಎಂಬ ಸಾಲಿನ ಮೂಲಕ ಯಾವುದೇ ಸಂದರ್ಭದಲ್ಲಿಯೂ ಕೂಡ ನಾವು ನಮ್ಮ ಜವಾಬ್ದಾರಿಗಳನ್ನ ಮರೆಯಬಾರದು ಎಂಬುವಂತಹ ಪಾಠವನ್ನು ಕೂಡ ಕವಿ ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ನಾವು ಸಂತೋಷದಿಂದ ಬದುಕಬೇಕು ಮತ್ತು ಇತರರಿಗೆ ಕೂಡ ಸಂತೋಷವನ್ನ ಹಂಚಬೇಕು ಎಂದು ನಲಿಯುತ್ತ ಬಾಳಿ ನಲಿವನು ಹಂಚಿ ಎಂಬ ಸಾಲಿನಲ್ಲಿ ಹೇಳಿದ್ದಾರೆ. ನಮ್ಮ ಬದುಕು ಇತರಿಗೆ ಸಹ ಉಪಯುಕ್ತವಾಗಿರ್ಬೇಕು ಅಲ್ವಾ. ಕೊನೆಯದಾಗಿ ಧನ್ಯತೆ ಗಳಿಸೋಣ. ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಸಾಲಿನಲ್ಲಿ ನಾವು ಒಳ್ಳೆಯ ಕೆಲಸಗಳನ್ನ ಮಾಡೋದ್ರ ಮೂಲಕವಾಗಿ ಅರ್ಥಪೂರ್ಣವಾಗಿರುವಂತಹ ಜೀವನ ನಡೆಸಿದಾಗ ಮಾತ್ರ ನಿಜವಾದ ಯಶಸ್ಸು ಮತ್ತು ನಿಜವಾದ ಗೌರವ ನಮಗೆ ಈ ಸಮಾಜದಲ್ಲಿ ಸಿಗುತ್ತೆ ಅನ್ನೋದನ್ನು ಕೂಡ ಕವಿ ತಿಳಿಸೋದಕ್ಕೆ ಹೊರಟಿದ್ದಾರೆ. ಒಟ್ಟಾರೆಯಾಗಿ ಇಡೀ ಪದ್ಯ ಭಾಗದ ಈ ಕೊನೆಯ ಚರಣದಲ್ಲಿ ಕವಿ ಸೂರ್ಯ ಮತ್ತು ಪ್ರಕೃತಿಯ ಪ್ರೇರಣೆ ಪಡೆದು ನಾವು ನಮ್ಮ ಕರ್ತವ್ಯ ನಿಷ್ಠೆಯಿಂದ ಸಂತೋಷವಾಗಿರತಕ್ಕಂಥ ಜೀವನವನ್ನ ನಡೆಸಬೇಕು ಎಂಬ ಅಮೂಲ್ಯವಾಗಿರುವಂತಹ ಎಂಬ ಸಂದೇಶವನ್ನ ನೀಡಿದ್ದಾರೆ. ಕೊನೆಯದಾಗಿ ಮಕ್ಕಳೇ, ಹೀಗೆ
ಬೇಸಿಗೆ ಇಡೀ ಪದ್ಯದ ಮೂಲಕ ಕವಿ ನಮಗೆ ಒಂದು ಅದ್ಭುತವಾಗಿರತಕ್ಕಂಥ ಜೀವನದ ಪಾಠವನ್ನ ನೀಡಿದ್ದಾರೆ ಅಲ್ವಾ. ಸೂರ್ಯ ಎಷ್ಟೇ ಟೀಕೆಗಳು ಬಂದರೂ ಕೂಡ ತನ್ನ ಕರ್ತವ್ಯವನ್ನು ನಿಲ್ಲಿಸ್ತಾನ? ಖಂಡಿತ ಇಲ್ಲ. ಅವನು ಯಾವುದೇ ಟೀಕೆಗೆ ಅಥವಾ ಹೊಗಳಿಕೆಗೆ ಅವನು ಕುಗ್ಗೋದಿಲ್ಲ, ಹಿಗ್ಗೋದಿಲ್ಲ. ತನ್ನ ಕೆಲಸವನ್ನ ತಾನು ಮಾಡ್ತಾನ ಅಲ್ವಾ. ಪ್ರಕೃತಿ ಯಾವುದೇ ಕಷ್ಟಗಳಿಗೆ ಕೂಡ ಅಂಜೋದಿಲ್ಲ. ಸೂರ್ಯ ಇಷ್ಟು ಬಿರು ಬಿಸಿಲಿದಾನಂತೇಳಿ ಗಿಡ ಮರ ಬಳ್ಳಿ ಏನ್ ಮಾಡ್ತವೆ? ಅಂಜೋದಿಲ್ಲ. ಅವು ತನ್ನ ಕೆಲಸವನ್ನ ತಾವು ಮಾಡ್ತವೆ. ಹೂ ಬಿಡ್ತದೆ, ಕಾಯಿ ಬಿಡ್ತದೆ, ಹಣ್ಣಾಗ್ತದೆ. ಅದು ಪ್ರಕೃತಿಯಲ್ಲಿ ಸಮತೋಲನವನ್ನ ಕಾಪಾಡಿಕೊಂಡು ಹೋಗೋದು ಅದು ಹೇಗ್ ಕೆಲಸ ಮಾಡ್ತದೋ, ಜೀವನದಲ್ಲಿ ಬರುವಂತ ನಾವು ಕೂಡ ಜೀವನದಲ್ಲಿ ಬರುವಂತ ಅನೇಕ ಸಮಸ್ಯೆಗಳಿಗೆ ಹೆದರದೆ ನಮ್ಮ ಕರ್ತವ್ಯವನ್ನ ನಾವು ನಿಷ್ಠೆಯಿಂದ ಮಾಡ್ಬೇಕು. ನಾವು ಸಂತೋಷದಿಂದ ಬದುಕ್ಬೇಕು. ಕೇವಲ ನಾವು ಸಂತೋಷದಿಂದ ಬದುಕೋದು ಮಾತ್ರ ಅಲ್ಲ, ಇತರರಿಗೆ ಕೂಡ ನಮ್ಮ ಸಂತೋಷವನ್ನ ಹಂಚ್ಬೇಕು. ಆಗ ಮಾತ್ರ ನಮ್ಮ ಜೀವನದ ಸಾರ್ಥಕತೆಯನ್ನ ಪಡ್ಕೊಳ್ತದೆ ಅಲ್ವಾ. ಗೊತ್ತಾಯ್ತಲ್ಲ ಮಕ್ಕಳೇ. ಈ ಇಡೀ ವಿಡಿಯೋದಲ್ಲ ನಿಮಗೆ ಜೀವನ ಅನ್ನೋದು ಹೇಗಿದೆ ಅನ್ನೋದು ಸೂರ್ಯನ ಮೂಲಕ ಕವಿ ಹೇಳಿದ್ದಾರೆ. ಮಕ್ಕಳೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಜ್ಞಾನ ಜ್ಯೋತಿ ಹಟ್ಟಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಗೆಳೆಯರಿಗೂ ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಮುಂದಿನ ಮತ್ತೊಂದು ಪಾಠದ ವಿಡಿಯೋದೊಂದಿಗೆ ಭೇಟಿಯಾಗೋಣ.